ಮಹಿಳೆಯರ ಆರೋಗ್ಯ, ಆಸಕ್ತಿ, ಉಡುಗೆ ತೊಡುಗೆ, ಹೊಸ ಟ್ರೆಂಡ್, ಹೊಸ ವಿಚಾರ, ಸಮಸ್ಯೆಗಳಿಗೂ ಇದೆ ಇಲ್ಲಿ ಪರಿಹಾರ. ವನಿತೆಯರ ಲೋಕದಲ್ಲೊಂದು ವಿಭಿನ್ನ ಪಯಣ. ಇದು ಗೆಳತಿ, ನಾನು ರಕ್ಷಾ. ಮಕ್ಕಳು ಮಾನಸಿಕವಾಗಿ ರಿಸಲ್ಟನ್ನು ರಿಸೀವ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿ ತಯಾರಾಗಬೇಕು, ಹಾಗೆಯೇ ಪೋಷಕರ ಪಾತ್ರ ಕೂಡ ಇದರಲ್ಲಿ ತುಂಬ ಮುಖ್ಯವಾಗುತ್ತೆ. ಸೊ ಮಕ್ಕಳನ್ನು ಯಾವ ರೀತಿ ಅವರು ತಯಾರು ಮಾಡಬೇಕು ಈ ಒಂದು ಸ್ಪರ್ಧಾತ್ಮಕ ವಿಶ್ವದಲ್ಲಿ. ಸೊ ಮಕ್ಕಳು ಪ್ರತಿಯೊಂದಕ್ಕೂ ಕೂಡ ಟೆನ್ಷನ್ ಮಾಡ್ಕೋತಾರೆ. ಈಗ ಒಂದು ಸ್ಟ್ರೆಸ್ಫುಲ್ ದಿನಗಳನ್ನು ಮಕ್ಕಳು ಕಳೀತಾ ಇದ್ದಾರೆ. ಏನೇ ರಿಸಲ್ಟ್ ಬಂದರೂ ಕೂಡ ಪಾಸಿಟಿವ್ ಆಗಿ ಮಕ್ಕಳು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಗೆಳತಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ವಿ ವೀಕ್ಷಕರೇ. ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಆಪ್ತ ಸಮಾಲೋಚಕಿಯಾದಂತಹ ಶ್ರೀಮತಿ ನಂದಿನಿ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಂದಿನಿ ಅವರೇ. ನಿಮಗೆ ನಮಸ್ಕಾರ. ಓಕೆ, ಇವಾಗ ತುಂಬ ಸ್ಟ್ರೆಸ್ಫುಲ್ ಡೇಸ್ ಮಕ್ಕಳಿಗೆ. ನಾನು ಹೇಳಿದಾಗೇ ಸೊ ಎಲ್ಲರೂ ಕೂಡ ಟೆನ್ಷನಲ್ಲಿರ್ತಾರೆ. ರಿಸಲ್ಟ್ ಬರುತ್ತೆ ಇನ್ನೇನು ಅಂತ. ಯಾವ ರೀತಿ ಮಾನಸಿಕವಾಗಿ ಅವರು ಪ್ರಿಪೇರ್ ಆಗಬೇಕು ಅಂತ ಹೇಳ್ತೀರಾ? ಈಗ ಯಾವುದೇ ಒಂದು ಪ್ರಯತ್ನ ಆಗೋದಕ್ಕಿಂತ ಮುಂಚೆ ಕೂಡ ನಾವು ಅದರ ಪ್ರಯತ್ನದ ಬಗ್ಗೆ ಗಮನ ಕೊಡ್ತಾ ಹೋಗಬೇಕು. ಈಗ ಪ್ರಯತ್ನ ಮಾಡಾಗಿದೆ, ಪರೀಕ್ಷೆನ ಬರೆದಾಗಿದೆ, ಮುಂದೆ ಬರೋದು ರಿಸಲ್ಟ್. ಆ ಪ್ರಯತ್ನಕ್ಕೆ ತಕ್ಕಂಥ ಫಲ ನಮಗೆ ಸಿಕ್ಕತ್ತೆ. ಆದರೆ ಕೆಲವು ಸರ್ತಿ ನಮಗೆ ಏನೋ ಅಲ್ಲಿ ವ್ಯಾಲ್ಯೂಯೇಷನಲ್ಲಿ ಸ್ವಲ್ಪ ಏನಾದ್ರು ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆ ಮಿಸ್ಟೇಕ್ಸ್ ಕೂಡ ನಮ್ಮ ಮೇಲೆ ಪ್ರಭಾವ ಬೀರೋ ಚಾನ್ಸಸ್ ಇರುತ್ತೆ. ಅದು ನನ್ನ ಫೇಲ್ಯೂರ್ ಅಂತ ಆಗೋದಿಲ್ಲ. ಸೊ ಇದೆಲ್ಲ ಒಂದರ ಕಾಂಬಿನೇಷನ್ ಆಗುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಏನೇ ಬಂದರೂ ಕೂಡ ಅದನ್ನು ನಾನು ಸಕಾರಾತ್ಮಕವಾಗಿ ಸ್ವೀಕರಿಸ್ತೀನಿ ಅನ್ನೋ ಒಂದು ಮನೋಭಾವವನ್ನು ಮಕ್ಕಳು ಮತ್ತು ಪೇರೆಂಟ್ಸ್ ಇಬ್ಬರು ಕೂಡ ಇಟ್ಕೊಳ್ಬೇಕಾಗತ್ತೆ. ಹೌದು, ಖಂಡಿತವಾಗ್ಲೂ ಒಂದು ಒಳ್ಳೆ ಮಾತು ಹೇಳಿದ್ರೆ ನೀವು. ಈಗ ಮಕ್ಕಳಿಗಿಂತ ಹೆಚ್ಚು ಪ್ರೆಷರು ಮತ್ತು ಟೆನ್ಷನು ಪೇರೆಂಟ್ಸ್ ಮಾಡ್ಕೊಳ್ತಾರೆ. ಸೊ ತುಂಬ ಕಂಪ್ಯಾರಿಸನ್ಸ್ ಆಗುತ್ತೆ. ಅವರು ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡಿದ್ರು, ನೀನು ಯಾವ ರೀತಿ ಸ್ಕೋರ್ ಮಾಡಿದ್ಯಾ ಅಂತೆಲ್ಲ. ಸೊ ಮಕ್ಕಳ ಮನಸ್ಸು ಮೇಲೆ ಅದು ಯಾವ ರೀತಿ ಪ್ರಭಾವ ಬೀರುತ್ತೆ? ಯಾಕೆಂದರೆ ಪೇರೆಂಟ್ಸ್ ರಿಯಾಕ್ಷನ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ತುಂಬ ಮುಖ್ಯ. ಯಾಕಂದರೆ ಈಗ ಹೇಗಿದೆ ಸಿಸ್ಟಮ್ ಅಂತಂದರೆ, ಮಾರ್ಕ್ಸ್ ಏನಿದೆ ಅದರ ಮೇಲೆ ನನಗೆ ನೆಕ್ಸ್ಟ್ ಯಾವ ಸಬ್ಜೆಕ್ಟಿಗೆ ಸೀಟ್ ಸಿಗುತ್ತೆ, ಮುಂದೆ ಯಾವ ಯೂನಿವರ್ಸಿಟಿನಲ್ಲಿ ಸಿಗುತ್ತೆ, ಇದೆಲ್ಲನೂ ಕೂಡ ಡಿಪೆಂಡ್ ಆಗಿದೆ. ಹೌದು, ಇದು ಒಂದು ಫಾರ್ಚುನೇಟ್ ಅಂತ ಹೇಳ್ತೀವೋ ಅನ್ಫಾರ್ಚುನೇಟ್ ಅಂತ ಹೇಳ್ತೀವೋ ಗೊತ್ತಿಲ್ಲ. ಸೊ ದ ಸಿಸ್ಟಮ್ ಈಸ್ ಲೈಕ್ ದಟ್ ಆ್ಯಂಡ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ಅಷ್ಟೇ. ಅದನ್ನು ಪ್ರಶ್ನೆ ಮಾಡೋದಕ್ಕಿಂತ ನನ್ನ ತಯಾರಿ ಏನು ಅನ್ನೋದು ಮುಖ್ಯ. ಸೊ ಈಗ ಪೇರೆಂಟ್ಸ್ಗೆ ಹೇಗೆ ಮಕ್ಕಳು ಯಾತಕ್ಕೆ ನನ್ನ ಮಕ್ಕಳು ಇಷ್ಟು ಕಡಿಮೆ ತೆಗಿತಾ ಇದ್ದಾರೆ, ಇನ್ನೂ ಜಾಸ್ತಿ ತೆಗಿಬೇಕು, ಮುಂದೆ ಈಗ ಅವ್ರಿಗಿಂತ ಹೆಚ್ಚಿಗೆ ತೆಗಿಬೇಕು, ಇವ್ರಿಗಿಂತ ಹೆಚ್ಚಿಗೆ ತೆಗಿಬೇಕು ಅನ್ನೋ ಒಂದು ಮನೋಭಾವ ಯಾಕೆ ಬೆಳೆಯುತ್ತೆ? ಅವರು ಅವರ ಜೀವನದಲ್ಲಿ ಯಾವ ರೀತಿ ಫೇಲ್ಯೂರ್ಸ್ನ ಅನುಭವಿಸಿದ್ದಾರೆ, ಅಥವಾ ಅಕ್ಕಪಕ್ಕದವರು ಅವ್ರಿಗೆ ಯಾವ ಥರ ಟಾಂಟ್ಸ್ ಕೊಟ್ಟಿದ್ದಾರೆ, ಇದೆಲ್ಲದ್ರ ಮೇಲೆ ನಾನು ಹೆಂಗಾದರೂ ಎದ್ದು ನಿಂತು ತೋರಿಸ್ಬೇಕಲ್ಲ ಅವ್ರ ಮುಂದೆ. ಯಾರು ಅಸ್ತ್ರ? ನನ್ನ ಮಗುನೇ ಅಸ್ತ್ರ. ನನ್ನ ಮಗುವನ್ನ ನಾನು ಅಸ್ತ್ರವಾಗಿ ಬಳಸ್ಕೊಂಡು ಅವ್ರ ಮುಂದೆ ನಾನು ಎದ್ದು ನಿಂತು ತೋರಿಸ್ತೀನಿ, ನಾನು ಸಕ್ಸಸ್ಫುಲ್ ಪೇರೆಂಟ್ ಅಂತ ತೋರಿಸ್ತೀನಿ, ಪ್ರೂವ್ ಮಾಡ್ತೀನಿ ಅನ್ನೋ ಒಂದು ಮನೋಭಾವ ಪೇರೆಂಟ್ಸ್ ಬಂದಿರುತ್ತೆ. ಆ ಒಂದು ಮನೋಭಾವದಲ್ಲಿ ಮಕ್ಕಳ ಮೇಲೆ ಮಾಡಬೇಕು ನೀನು ಮಾಡದೇ ಇದ್ರೆ ನೋಡು, ಈ ಇಫ್ ಆ್ಯಂಡ್ ಬಟ್ಸ್ ಶುರುವಾಗ್ಬಿಡುತ್ತೆ. ನೀವು ಮಾಡದೇ ಇದ್ರೆ ಅನ್ನೋದು. ಇದು ಒಂದು ಆ ಮಗು ಮೇಲೆ ಸಿಕ್ಕಾಪಟ್ಟೆ ಒಂದು ಮಾನಸಿಕ ಒತ್ತಡ ಶುರುವಾಗಿ ಒಂಥರ ಈ ಟೆಂಡರ್ ಇಯರ್ಸ್ ಅಂತ ಹೇಳ್ತೀವಿ, ಎಳೆ ವಯಸ್ಸು. ಆ ವಯಸ್ಸಿನಲ್ಲಿ ಅತಿಯಾದ ಮೆಚುರಿಟಿ ಇರಲ್ಲ. ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕೂಡ ಕಡಿಮೆ. ಪ್ರಪಂಚ ಏನು ತೋರಿಸ್ತಾ ಹೋಗುತ್ತೆ ಅದನ್ನು ಹಾಗೇ ನೋಡ್ತಾ ಹೋಗ್ತಾರೆ. ಪರಾಂಬರಿಸಿ ನೋಡುವಂಥ ಶಕ್ತಿ ಕೂಡ ಇರೋದಿಲ್ಲ. ಹಾಗೆ ನಮ್ಮ ಪೇರೆಂಟ್ಸ್ ಏನು ಹೇಳ್ತಾರೆ, ಪೇರೆಂಟ್ಸ್ ಹೇಳೋದೇ ವೇದವಾಕ್ಯ ಅನ್ನೋದು ಮಕ್ಕಳಿಗೆ ಸಾಕಷ್ಟು ಮನಸ್ಸಿಗೆ ಬಂದಿರುತ್ತೆ. ಈ ರೀತಿ ಒತ್ತಡ ಪೇರೆಂಟ್ಸ್ ಹೇರ್ತಾ ಹೋದಾಗ ಮಕ್ಕಳು ಕಳೆದು ಹೋಗ್ತಾರೆ. ಓಕೆ, ಅಫ್ಕೋರ್ಸ್ ಇವಾಗ ನೀವು ಹೇಳಿದಾಗೆ ಇವಾಗ ನಮ್ಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಬೇಕು, ಒಳ್ಳೆ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂದರೆ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕ್ಸ್ ಕೇಳ್ತಾರೆ ಇನ್ಫ್ಯಾಕ್ಟ್. ಬಟ್ ಆದರೆ ಕೇವಲ ಮಾರ್ಕ್ಸಿಂದ ನಾವು ಬದುಕನ್ನು ಕಟ್ಕೋತೀವಿ ಅನ್ನೋದು ಸುಳ್ಳು ಅಲ್ವಾ? ಖಂಡಿತ ತುಂಬ ಸತ್ಯವಾದ ಮಾತು ಹೇಳಿದ್ರಿ. ಈಗ ಅಕಾಡೆಮಿಕಲಿ ಈಗ ನೀವು ನಾನು ಸರಿಯಾಗಿ ಹೇಳಬೇಕು ಅಂತಂದರೆ, ಈಗ ದೇರ್ ಆರ್ 8 kinds ಆಫ್ ಇಂಟೆಲಿಜೆನ್ಸ್, ಮಲ್ಟಿಪಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತೀವಿ ನಾವು. ಅದರಲ್ಲಿ ಅಕಾಡೆಮಿಕ್ ಇಂಟೆಲಿಜೆನ್ಸ್ ಬರುತ್ತೆ, ಮ್ಯೂಸಿಕಲ್ ಇಂಟೆಲಿಜೆನ್ಸ್, ಸ್ಪೋರ್ಟ್ಸ್ ಇಂಟೆಲಿಜೆನ್ಸ್, ಇಂಟರ್ಪರ್ಸನಲ್, ಸೋಷಿಯಲ್ ಇಂಟೆಲಿಜೆನ್ಸ್, ಹೀಗೆ ಹಲವಾರು ಇಂಟೆಲಿಜೆನ್ಸ್ ಲೆವೆಲ್ ಇದೆ. ಈ ಅಕಾಡೆಮಿಕಲಿ ಯಾರಿಗೆ ಇಂಟೆಲಿಜೆನ್ಸ್ ಜಾಸ್ತಿ ಇರುತ್ತೋ ಆ ಮಕ್ಕಳು ಡೆಫಿನೆಟ್ಲಿ ದೇ ಎಕ್ಸೆಲ್ ಇನ್ ಅಕಾಡೆಮಿಕ್ಸ್. ಯಾವ ಮಕ್ಕಳಿಗೆ ಅದರಲ್ಲಿ ಸ್ವಲ್ಪ ಇಂಟೆಲಿಜೆನ್ಸ್ ಕಡಿಮೆ, ಬೇರೆ ಫೀಲ್ಡಲ್ಲಿ ಇಂಟೆಲಿಜೆನ್ಸ್ ಜಾಸ್ತಿ ಇರುತ್ತೋ ದೇ ವಿಲ್ ಎಕ್ಸೆಲ್ ಇನ್ ದೇರ್ ಓನ್ ಫೀಲ್ಡ್. ಅವರ ಶಕ್ತಿ ಏನು ಅಂತ ಮಗುಗೂ ಕೂಡ ತಿಳ್ಕೊಳ್ಳೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ಬೇಕು. ಹಾಗೆ ಪೇರೆಂಟ್ಸ್ ಕೂಡ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಮಗುವಿನ ಶಕ್ತಿ ಏನು ಅಂತ ಅರಿತುಕೊಳ್ಳೋದಕ್ಕೆ ಕೂಡ ಪ್ರಯತ್ನ ಮಾಡ್ತಾರೆ. ಓಕೆ, ಎಕ್ಸಾಕ್ಟ್ಲಿ. ಇವಾಗ ಎಲ್ಲ ಮಕ್ಕಳಿಗೂ ಕೂಡ ಏನಾದರೂ ಒಂದು ಹಿಡನ್ ಟ್ಯಾಲೆಂಟ್ ಅಂತ ಇದ್ದೇ ಇರುತ್ತೆ. ಟ್ಯಾಲೆಂಟ್ ಇಲ್ಲದೆ ಇರೋ ಮಗುನೇ ಇಲ್ಲ. ಯಾವುದಾದ್ರೂ ಒಂದು, ಕೆಲವರು ಪೇಂಟಿಂಗಲ್ಲಿ ಟಾಪಲ್ಲಿ ಇರ್ತಾರೆ, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಚೆನ್ನಾಗಿ ಮಾಡ್ತಿರ್ತಾರೆ, ಅಥವಾ ಇನ್ನೊಂದೇನೋ ಇಂಟ್ರೆಸ್ಟು, ಹಾಡುಗಾರಿಕೆ ಆಗಿರಬಹುದು, ನೃತ್ಯ. ಆದರೆ ಇವಾಗ ಪೋಷಕರು ನೀನು ಮಾರ್ಕ್ಸೇ ಇಂಪಾರ್ಟೆಂಟು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನ ಕೀಪ್ ಅಸೈಡ್ ಅಂತ ಹೇಳಿ ನೀವು ಮಾರ್ಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿದಾಗ ಮಗುವಿನ ಮನಸ್ಸು ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಇದು ತುಂಬಾ ಕಷ್ಟಕರ. ಯಾಕಂದರೆ ಯಾರಿಗಾದರೂ ಕೂಡ ಒಂದು ಈ ಮನಸ್ಸಿಗೆ ಸಂತೋಷ ಸಿಗುವಂಥ, ರಿಲ್ಯಾಕ್ಸ್ ಆಗುವಂತಹ ಒಂದು ಹಾಬಿ ಆಗಲಿ ಅಥವಾ ಚಟುವಟಿಕೆ ಆಗಲಿ ತುಂಬ ಮುಖ್ಯ. ಅದನ್ನು ನಾವು ಮಾಡಿಕೊಂಡಾಗ
ನನ್ನ ಇಂಟ್ರೆಸ್ಟನ್ನು ನಾನು ಎಲ್ಲೋ ಒಂದು ಕಡೆ ಮಾಡಿಕೊಂಡಾಗ ಬೇರೊಂದು ಕಡೆಗೆ ನಾನು ಸಮಾಧಾನ ಚಿತ್ತದಲ್ಲಿ ಅದನ್ನು ಪೂರೈಸೋದಕ್ಕೆ ಅಥವಾ ತಗೊಳ್ಳೋದಕ್ಕೆ ನನಗೆ ಅನುವಾಗುತ್ತೆ. ಯಾವಾಗ ನನಗೆ ಮನಸ್ಸಿಗೆ ಸಂತೋಷ ಕೊಡುವಂತಹ ಆ್ಯಕ್ಟಿವಿಟೀಸ್ನ ನನಗೆ ಮಾಡೋಕ್ಕೆ ಅವಕಾಶ ಸಿಗಲ್ವೋ ಇದು ಬೇಡದೇ ಇರೋದಾಗ್ಬಿಡುತ್ತೆ, ನನಗೆ ಅಕಾಡೆಮಿಕ್ಸ್ ಬೇಡದೇ ಇರೋದಾಗ್ಬಿಡುತ್ತೆ. ಸೊ ಎರಡೂ ಕೂಡ ಬ್ಯಾಲೆನ್ಸ್ಡ್ ಆಗಿ ನಡೆದ್ರೆ ಮಕ್ಕಳಿಗೆ ತುಂಬ ಸಹಾಯ ಆಗುತ್ತೆ. ಓಕೆ, ಇವಾಗ ನಿಮ್ಮ ಹತ್ರನೂ ಕೂಡ ಸಾಕಷ್ಟು ಜನ ಮಕ್ಕಳಾಗಿರ್ಬೋದು ಅಥವಾ ಪೋಷಕರು ಕೌನ್ಸಿಲಿಂಗ್ಗೆ ಅಂತ ಬಂದಾಗ ಸೊ ಯಾವ ವಿಚಾರವನ್ನು ಅವರು ಜಾಸ್ತಿ ತೆಗೆದುಕೊಂಡು ಬರ್ತಾರೆ? ಈ ಮಾರ್ಕ್ಸಿಗೆ ಸಂಬಂಧಪಟ್ಟಿದ್ದ ವಿಚಾರ ಆಗಿರ್ಬೋದು ಅಥವಾ ಓದಿನ ವಿಷಯ ಆಗಿರ್ಬೋದು. ಸೊ ಮಗು ಮೇಲೆ ಯಾವ ವಿಚಾರವಾಗಿ ಪ್ರೆಷರ್ ಹೆಚ್ಚು ಬೀಳ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ? ನನಗೆ ತುಂಬ ಅನಿಸೋದು ಪೇರೆಂಟ್ಸ್ ಅವರ ಒಂದು ಒತ್ತಡವನ್ನು ಮಗುವಿನ ಮೇಲೆ ಹೇರ್ತಾರೆ ಅಂತ. ನಾನು ಇದನ್ನು ಓದಕ್ಕಾಗಲಿಲ್ಲ, ನಮ್ಮಪ್ಪ ನನಗೆ ಇದನ್ನು ಓದಿಸ್ಬೇಕು ಅಂತ ಇದ್ರು, ಆದರೆ ನನಗಿದು ಓದಕ್ಕಾಗಲಿಲ್ಲ, ಅಥವಾ ನನಗಾಸೆ ಇತ್ತು ನಮ್ಮ ಅಪ್ಪ ಅಮ್ಮಂಗೆ ಓದಿಸೋ ಶಕ್ತಿ ಇರಲಿಲ್ಲ. ಈ ಥರ ಹಲವಾರು ಪ್ರಶ್ನೆಗಳು ಅಥವಾ ಒಂದು ಕಾರಣಗಳು ಪೇರೆಂಟ್ಸಲ್ಲಿರುತ್ತೆ. ಅದನ್ನು ತನ್ನ ಮಗುವಿನ ಭವಿಷ್ಯದಲ್ಲಿ ಕಾಣ್ತೀನಿ, ನಾನೇನಾಗಬೇಕು ಅಂದ್ಕೊಂಡಿದ್ದೋ ನನ್ನ ಮಗುವಿನ ಭವಿಷ್ಯದಲ್ಲಿ ಕಾಣ್ತೀನಿ ಅನ್ನೋ ಒಂದು ಒತ್ತಡವನ್ನು ಹೇರ್ತಾ ಇರೋದು ಅತಿಯಾಗಿ ಕಾಣಿಸ್ತಾ ಇದೆ. ಮಗುಗೆ ಈ ಟೆಕ್ನಿಕಲ್ ನಾಲೆಡ್ಜು ಸ್ವಲ್ಪ ಕಡಿಮೆ ಇರುತ್ತೆ, ಆದರೆ ಪೇರೆಂಟ್ಸ್ ನನ್ನ ಮಗು ಇಂಜಿನಿಯರೇ ಆಗಬೇಕು, ಹೌದು ಡಾಕ್ಟ್ರೇ ಆಗಬೇಕು, ಖಂಡಿತ ಈ ಥರ ಒಂದು ಒತ್ತಡಗಳು ಸಾಕಷ್ಟು ಹೇರೋದು ಕಾಣಿಸುತ್ತೆ. ಯಾವಾಗ ಇದನ್ನ ಪೇರೆಂಟ್ಸ್ ಮಕ್ಕಳ ಮೇಲೆ ಮಾಡ್ತಾರೋ ಮಕ್ಕಳಿಗೆ ಸಹಜವಾಗಿ ಅದನ್ನು ತಡ್ಕೊಳ್ಳೋಕ್ಕಾಗದೆ ಅತಿಯಾದ ಆಂಗ್ಸೈಟಿ, ಒತ್ತಡದಿಂದ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಈ ಎಲ್ಲ ಒಂದು ಕಾರಣಗಳನ್ನು ತಗೊಂಡು ಬರ್ತಾರೆ. ಆವಾಗ ಅವರಿಬ್ಬರ ಮಧ್ಯ ಕಮ್ಯುನಿಕೇಷನ್ ಇರೋದಿಲ್ಲ. ಯಾರ ಹತ್ರ ಅತಿಯಾದ ಕಮ್ಯುನಿಕೇಷನ್ ಇರುತ್ತೋ ಅವ್ರ ಹತ್ರ ಮಾತ್ರ ಹೇಳ್ಕೊಳಕ್ಕೆ ಇಷ್ಟಪಡ್ತಾರೆ. ಈಗ ಸಹಜವಾಗಿ ಫ್ರೆಂಡ್ಸ್ ನಾವೇನು ಹೇಳ್ತೀವೋ ಅದನ್ನು ಸುಲಭವಾಗಿ ಹಾಗೆ ತಗೊಳ್ತಾರೆ, ಪ್ರಶ್ನೆ ಮಾಡೋದಿಲ್ಲ. ಓ ಹೌದು ಪಾಪ ನೋವಾಗ್ತಿದೆ ಅಂತ ಅಂದ್ಬಿಟ್ಟು. ಸೊ ಸಹಜವಾಗಿ ಪೇರೆಂಟ್ಸಿಂದ ಮಕ್ಕಳು ದೂರ ಹೋಗ್ತಾರೆ, ಸ್ನೇಹಿತರಿಗೆ ಹತ್ರ ಆಗ್ತಾ ಹೋಗ್ತಾರೆ. ಸೊ ಈ ಒಂದು ಸಿಚುವೇಶನಲ್ಲಿ ನಮ್ಮ ಮಧ್ಯ ಕಮ್ಯುನಿಕೇಷನ್ ಇಲ್ಲ. ನಾವಂದ್ರೇನೆ ಬೇಡ, ನಾವು ಹೇಳಿದ್ದೇನೂ ಆಗಲ್ಲ, ಸುಮ್ಮನೆ ನಮ್ಮನ್ನು ನೋಡಿದ್ರೆ ಕೋಪ ಮಾಡ್ಕೊಳ್ತಾರೆ, ಈ ಥರದ್ದೆಲ್ಲ ಸಮಸ್ಯೆಗಳು ಸಾಕಷ್ಟು ಬರುತ್ತೆ. ಓಕೆ, ಹಾಗೇನೆ ಇವಾಗ ಇತ್ತೀಚಿನ ಮಕ್ಕಳು ತುಂಬಾ ಸೆನ್ಸಿಟಿವ್. ಸೊ ಏನು ಹೇಳಿದ್ರು ಕೂಡ ಬೇಗ ಕೋಪ ಮಾಡ್ಕೋತಾರೆ. ಆಮೇಲೆ ತುಂಬ ಅವರು ಎಕ್ಸ್ಪೆಕ್ಟ್ ಮಾಡಿದ ಮಾರ್ಕ್ಸ್ ಬರಲಿಲ್ಲ ಅಂತಂದರೆ ಬಹಳಷ್ಟು ಜನ ಇವಾಗ ಅನುತ್ತೀರ್ಣರಾದರೂ ಕೂಡ ಆತ್ಮಹತ್ಯೆ ಆಲೋಚನೆಗಳು ತುಂಬಾ ಬರ್ತಿದೆ. ಇತ್ತೀಚಿನ ದಿನಗಳಲ್ಲಿ ರಿಸಲ್ಟ್ ಬಂದಾದ್ಮೇಲೆ ಇರಬಹುದು, ಸೂಸೈಡಲ್ ಟೆಂಡೆನ್ಸಿ ಇರುತ್ತೆ. ಸೊ ಮಕ್ಕಳಿಗೆ ಯಾಕೆ ಈ ಸೂಸೈಡಲ್ ಟೆಂಡೆನ್ಸಿ ಕಾಡುತ್ತೆ ಅಂತ ಹೇಳ್ತೀರಾ ನೀವು? ಒಂದು, ಈ ಸೂಯಿಸೈಡಲ್ ಟೆಂಡೆನ್ಸಿ ಬರೋದಕ್ಕೆ ಸಾಕಷ್ಟು ಮುಖ್ಯ ಕಾರಣಗಳಲ್ಲಿ ನಮ್ಮ ಮನೆಯಲ್ಲಿ ಯಾರಾದರೂ ಕೂಡ ಒಬ್ಬರು ಸೂಯಿಸೈಡಲ್ ಟೆಂಡೆನ್ಸಿ ಇರುವಂಥ ವ್ಯಕ್ತಿ ಇದ್ದಾರಾ, ಆ ಪೆಸಿಮಿಸ್ಟಿಕ್ ಅಥವಾ ನೆಗೆಟಿವ್ ಒಂದು ಏನು ಮೆಂಟಾಲಿಟಿ ಇರುವಂಥ ವ್ಯಕ್ತಿ ಇದ್ದಾರೆ ಅನ್ನೋದು ಭಾರಿ ಮುಖ್ಯ ಆಗುತ್ತೆ. ಯಾಕಂದರೆ ಮಗು ಅವರನ್ನು ನೋಡ್ತಾ 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 ಬೆಳೀತಾರೆ. ಮಾತೆತ್ತಿದ್ರೆ ನನ್ನ ಕೈಲಾಗ್ತಿಲ್ಲ, ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ನಾನು ಸತ್ತು ಬಿಡಬೇಕು, ನಾನು ಹೋಗ್ಬಿಟ್ರೆ ಸರಿ, ಈ ಥರ ಮಾತುಗಳು ಹೇಳುವಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಓ ಇದೊಂದೇ ವೇ ಔಟ್, ನನಗೆ ಅಕಸ್ಮಾತ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ನಾನು ಇದು ಮಾಡ್ಕೊಂಬಿಟ್ರೆ ನಾನು ನೆಮ್ಮದಿ ಆಗಿಬಿಡ್ತೀನಿ, ಇದೊಂದು ಕಾರಣ ಆಗುತ್ತೆ. ನೆಕ್ಸ್ಟ್, ನಾನೇ ಒಂದು ಲೆವೆಲ್ ಹಾಕ್ಕೊಳ್ತೀನಿ, ನನಗೆ ಇದಕ್ಕಿಂತ ಕಡಿಮೆ ನಾನು ಬರೋದಕ್ಕೆ ಸಾಧ್ಯನೇ ಇಲ್ಲ, ನಾನು ಈ ಲೆವೆಲನ್ನು ಮಾತ್ರ ಮೇಂಟೈನ್ ಮಾಡಬೇಕು, ಇಲ್ಲ ಅದರಿಂದ ಮೇಲ್ ಮಾತ್ರ ಹೋಗಬೇಕು, ಕೆಳಗಿದ್ದೆ ಅಂತಂದರೆ ನನಗೊಂದು ಅವಮಾನದ ಅನುಭವ ಆಗುತ್ತೆ. ದಟ್ ಡಿಪೆಂಡ್ಸ್ ಆನ್ ದ ಚೈಲ್ಡ್ಸ್ ಟೆಂಪರ್ಮೆಂಟ್ ಆ್ಯಂಡ್ ದ ಚೈಲ್ಡ್ಸ್ ಪರ್ಸನಲ್ ಆ್ಯಟಿಟ್ಯೂಡ್, ಅದಾಗುತ್ತೆ. ಹಾಗೆ ಮನೆಯಲ್ಲಿ ಪೇರೆಂಟ್ಸ್ ಮಕ್ಕಳನ್ನ ಒಂಟಿತನದಲ್ಲಿ ಮಾಡಿಬಿಡ್ತಾರೆ. ಈಗ ಒಂದೇ ಮಗು ಆಗಲಿ ಅಥವಾ 2-3 ಮಕ್ಕಳಿದ್ರು ಕೂಡ ಓನ್ಲಿ ಚೈಲ್ಡ್, ಲೋನ್ಲಿ ಚೈಲ್ಡ್ ಆಗೋದ್ರಲ್ಲಿ ತುಂಬ ತಡ ಇಲ್ಲ. ಹಾಗೆ 2-3 ಸಿಬ್ಲಿಂಗ್ಸ್ ಇದ್ರು ಕೂಡ ಪ್ರತಿಯೊಂದು ಮಗುನೂ ಕೂಡ ಲೋನ್ಲಿ ಆಗೋದ್ರಲ್ಲಿ ಏನೂ ತಡ ಇಲ್ಲ. ಸೊ ಈ ಥರದ ಹಲವಾರು ಸಿಚುಯೇಷನ್ಗಳು ಬರುತ್ತೆ. ಆಮೇಲೆ ಪೇರೆಂಟ್ಸು ಯಾವಾಗ ನೋಡು ನೀನೊಬ್ಬನೇ ನನಗೆ ಇವಾಗ ಆಶಾದೀಪಕ, ನನಗೆ ಏನೇನೋ ಎಲ್ಲ ಕನಸುಗಳಿತ್ತು, ನಿನ್ನಲ್ಲೇ ಎಲ್ಲ ಕಾಣೋದಕ್ಕೆ ಪ್ರಯತ್ನ ಮಾಡ್ತೀನಿ, ಅಕಸ್ಮಾತ್ ನೀನು ಫೇಲ್ ಆದರೆ ನನಗೆ ಅವಮರ್ಯಾದೆ ಆಗುತ್ತೆ, ನಾನು ಇನ್ಯಾರಿಗೂ ಮುಖ ತೋರಿಸೋ ಒಂದು ಪರಿಸ್ಥಿತಿಲಿ ಇರೋಲ್ಲ, ಈ ಥರದ ಹಲವಾರು ಮಾತುಗಳು ಮಕ್ಕಳಲ್ಲಿ ಸಿಕ್ಕಾಪಟ್ಟೆ ಒಂದು ಸ್ಟ್ರೆಸ್ ನಾನು ಅನುಭವ ಮಾಡಿಕೊಡುತ್ತೆ. ಓಕೆ, ಇವಾಗ ಇನ್ನೇನು ರಿಸಲ್ಟ್ ಬರೋದಕ್ಕೆ ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಈ ಸಂದರ್ಭದಲ್ಲಿ ಯಾವ ರೀತಿ ಕೇರ್ಫುಲ್ ಆಗಿ ಪೇರೆಂಟ್ಸು ಮಕ್ಕಳನ್ನ ಹ್ಯಾಂಡಲ್ ಮಾಡಬೇಕು? ಯಾಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಮಾರ್ಕ್ಸ್ ಬರಬಹುದು, ನಾನು ಫಸ್ಟ್ ಕ್ಲಾಸ್ ಬರ್ತೀನ, ಡಿಸ್ಟಿಂಕ್ಷನ್ ಬರ್ತೀನ, ಅಥವಾ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ನಾನು ತುಂಬ ಕಡಿಮೆ ಅಂಕ ತೊಗೊಂಡಿದ್ದೀನ, ಸೊ ಅನುತ್ತೀರ್ಣ ಆಗೋ ಚಾನ್ಸಸ್ ಏನಾದರೂ ಇರುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ಈ ಸಂದರ್ಭದಲ್ಲಿ ಪೇರೆಂಟ್ಸು ಯಾವ ರೀತಿ ಮಕ್ಕಳನ್ನ ಮೆಂಟಲಿ ಪ್ರಿಪೇರ್ ಮಾಡಬೇಕು, ಜೊತೆಗೆ ಅವರು ಯಾವ ರೀತಿ ಮೆಂಟಲಿ ಪ್ರಿಪೇರ್ ಆಗಬೇಕು ಅಂತ ಹೇಳ್ತೀರಾ? ಖಂಡಿತ, ಇವಾಗ ಈ ಒಂದು ಪ್ರಿಪ್ರೇಷನ್ ತುಂಬ ಮುಖ್ಯ ಇದೆ. ಈ ಪ್ರಿಪ್ರೇಷನ್ ಇನ್ಫ್ಯಾಕ್ಟ್ ಮುಂಚಿನಿಂದಲೇ ಆಗಬೇಕು. ಯಾಕಂದರೆ ಓಪನ್ ಕಮ್ಯುನಿಕೇಷನ್ ಇಟ್ಟರೆ ಮಾತ್ರ ಮಕ್ಕಳು ನಮ್ಮ ಹತ್ರ ಬಂದು ಏನೇ ಕಷ್ಟ ಇದ್ರು ಹೇಳ್ಕೊಳ್ಳೋಕೆ ಸಾಧ್ಯ. ಈ ಸಂದರ್ಭದಲ್ಲೂ ಕೂಡ ನಾನು ಏನಾದರೂ ನನ್ನ ಮಗುನ ಕೂಡಿಸ್ಕೊಂಡು ಮಾತಾಡ್ತೀನಿ ಅಂತಂದರೆ ನಾನು ಓಪನ್ ಕಮ್ಯುನಿಕೇಷನ್ ಇಟ್ಟಿದ್ದೀನ ಅಂದರೆ ಮಾತ್ರ ನನ್ನ ಮಗು ನಂತರ ಬಂದು ಶೇರ್ ಮಾಡ್ಕೊಳ್ಳುತ್ತೆ. ಮಗುನ್ ಏನೇ ಆಗಲಿ ನಾನು ನಿನ್ನ ಜೊತೆ ಇದ್ದೀನಿ, ನನಗೆ ನೀನು ಮುಖ್ಯ, ನೀನು ತರೋ ಮಾರ್ಕ್ಸ್ ನನಗೆ ಮುಖ್ಯ ಇಲ್ಲ, ಮೊದಲು ನೀನು ನನ್ನ ಜೊತೆ ಇದ್ದರೆ ನಾನು ನೀನು ಸೇರ್ಕೊಂಡು ಇಬ್ಬರು ಪ್ರಪಂಚ ಗೆಲ್ಲಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಆ ಮಗುಗೆ ತಂದುಕೊಂಡು ಕನ್ಸಿಸ್ಟೆಂಟ್ ಆಗಿದ್ದು ಅದೇ ರೀತಿ ನಾವು ನಡ್ಕೊಂಡ್ರೆ ಮಾತ್ರ ಮಗು ನಮ್ಮನ್ನ ನಂಬತ್ತೆ. ಇಲ್ಲಾಂದ್ರೆ ಮಕ್ಕಳು ತುಂಬಾ ಸೂಕ್ಷ್ಮ, ಒಂದು ಚೂರು ಮಾತಿನಲ್ಲಿ ವ್ಯತ್ಯಾಸ, ನಡವಳಿಕೆಯಲ್ಲಿ ವ್ಯತ್ಯಾಸ ಆದರೂ ಕೂಡ ಪೇರೆಂಟ್ಸ್ ಮೇಲೆ ನಂಬಿಕೆಯನ್ನು ಕಳ್ಕೊಂಡು ದೇ ವಿಲ್ ನಾಟ್ ಟ್ರಸ್ಟ್, ಅಗೇನ್ ದೇ ಫೀಲ್ ಲೋನ್ಲಿ.
ಓಕೆ, ಸೊ ಇವಾಗ ಈ ಸಂದರ್ಭದಲ್ಲಿ ತಂದೆ ತಾಯಿ ಯಾವ ರೀತಿ ಮಕ್ಕಳ ಜೊತೆ ಜಾಸ್ತಿ ಟೈಮ್ ಕೊಟ್ಟು ಬೆರಿಬೇಕು ಅಂತ ಹೇಳ್ತೀರಾ, ಎಸ್ಪೆಷಲಿ ಈಗ ರಿಸಲ್ಟ್ ಬರೋ ದಿನಗಳಲ್ಲಿ? ಹೌದು, ಅಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರಿಗೇ ಆದರೂ ಅಟೆನ್ಷನ್ ತುಂಬ ಮುಖ್ಯ. ಈ ಸಂದರ್ಭದಲ್ಲಿ ನಾನು ಇವಾಗಲೇ ಹೇಳಿದ ಹಾಗೆ ಜೊತೆ ಕೊಡಬೇಕು. ಮಗು ನಾನು ನಿನ್ನ ಜೊತೆ ಇದ್ದೀನಿ, ಮಗು ನಾನು ನಿನ್ನ ಜೊತೆ ಇದ್ದೀನಿ, ಕಮ್ ವಾಟ್ ಮೇ. ಯಾಕಂದರೆ ಮಗುಗೆ ನೀವು ಹೇಳಿದ್ರಿ ಆಗಲೇ, ಮಗು ಗೊತ್ತಿರುತ್ತೆ ಯಾವುದೋ ಒಂದು ಸಬ್ಜೆಕ್ಟ್ ಕಮ್ಮಿ ಮಾಡಿ ಬರಬಹುದು, ನನಗೆ ಏನೋ ತಪ್ಪು ಮಾಡಿದ್ದೀನಿ ಗೊತ್ತಿರುತ್ತೆ. ಮಗುಗೆ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳ್ಳೋ ಶಕ್ತಿ ಇರಲ್ಲ. ಏನು ಅನ್ನಿಸ್ಬಿಡ್ಬೋದು ನಮ್ಮ ಅಪ್ಪ ಅಮ್ಮಗೆ, ಅಯ್ಯೋ ನನ್ನ ಮಗು ಇಷ್ಟು ಕಡಿಮೆ ತೆಗಿತಾನೆ, ಎಷ್ಟು ಪ್ರಯತ್ನ ಮಾಡಿದ್ವಿ, ಇಷ್ಟು ದುಡ್ಡು ಸುರಿದ್ವಿ, ಕಳಿಸಿದ್ವಿ, ಎಲ್ಲಾನು ಬರುತ್ತೆ. ಖಂಡಿತ. ಯಾಕಂದ್ರೆ ಅದು ಮೊದಲನೇ ಮಾತು, ನಿನಗೋಸ್ಕರ ಇಷ್ಟು ದುಡ್ಡು ಸುರಿತಾ ಇದೀವಿ ನಾವು, ನೀನ್ ಮಾತ್ರ ಏನೂ ಮಾಡ್ತಾ ಇಲ್ಲ, ಇನ್ ರಿಟರ್ನ್ ನೀನ್ ನಮ್ಗೆ ಏನ್ ಕೊಡ್ತೀಯಾ ಅನ್ನೋ ಒಂದು ಪ್ರಶ್ನೆ. ಯಾರು ಕೂಡ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಪೇರೆಂಟ್ಸ್ ಕೂಡ ಏನು ಮಾಡಲ್ಲ ಅಂತಾನೆ ಸತ್ಯ ಅದು. ಸೊ ಈ ಒಂದು ಸಂದರ್ಭ ಇದ್ದಾಗ ಪೇರೆಂಟ್ಸ್ ಮಕ್ಕಳ ಜೊತೆಗೆ ಸದಾ ಈ ಒಂದು ರೆಕ್ರಿಯೇಷನ್ ಆಕ್ಟಿವಿಟೀಸ್ ಇರಬಹುದು, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆ ರಿಸಲ್ಟ್ ಬರೋ ಸಮಯದಲ್ಲಿ ಮಗು ಸೀದಾ ಬಂದು ಅದು ಏನೇ ರಿಸಲ್ಟ್ ಇದ್ರು ನಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ರೆ ಅವ್ರು ಒಪ್ಕೋತಾರೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಅವರು ತುಂಬಬೇಕು. ಖಂಡಿತ ವಾಪಸ್ ಬಂದು ಅಪ್ಪ ಅಮ್ಮಂಗೆ ಹೇಳೋ ಅಂತ ಒಂದು ಸ್ಥಿತಿಯನ್ನ ಮನೆಯಲ್ಲಿ ಕ್ರಿಯೇಟ್ ಮಾಡಬೇಕು. ಓಕೆ, ಈಗ ಪೇರೆಂಟ್ಸೇ ಮಕ್ಕಳಿಗೆ ಕೌನ್ಸಿಲರ್ ತರ ಆಗಬೇಕು ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಇದ್ದೀರಾ? ಎನಿಬಡಿ ಕ್ಯಾನ್ ಬಿಕಮ್ ಅ ಕೌನ್ಸಿಲರ್, ಡೆಫಿನೆಟ್ಲಿ. ಹೌದು, ಪೇರೆಂಟ್ಸ್ ಮೊದಲನೇದಾಗಿ ಯಾರು ಹತ್ರದಲ್ಲಿರ್ತಾರೋ ಅವರೇ ಇನ್ನೊಬ್ರಿಗೆ ಕೌನ್ಸಿಲರ್. ಏನು ಕೌನ್ಸಿಲಿಂಗ್ ಅಂದ್ರೆ ಮಾತಾಡುವಾಗ. ಓಕೆ, ನಾವು ಕೌನ್ಸಿಲಿಂಗ್ ವಿಚಾರವಾಗಿ ಮತ್ತಷ್ಟು ಮಾತನಾಡೋಣ ವೀಕ್ಷಕರೇ. ಆದರೆ ಅದಕ್ಕೂ ಮುಂಚೆ ಗೆಳತಿ ಕಾರ್ಯಕ್ರಮದಲ್ಲಿ ಈಗ ಸ್ಮಾಲ್ ಬ್ರೇಕ್.